ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೇಸಿಗೆಯ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕ ಕಟ್ ಮಾಡುವಂತೆ ಮೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಬೇಳೂರು ಅವರ ಕ್ರಮ ರೈತ ವಿರೋಧಿ ಧೋರಣೆಯಾಗಿದೆ. ಇದು ಖಂಡನೀಯ ಎಂದು ಮಾಜಿ ಸಚಿವ ಎಚ್ ಹಾಲಪ್ಪ ಹರತಾಳು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ನಮ್ಮ ಅವಧಿಯಲ್ಲಿ ತಂದ ಅನುದಾನಗಳನ್ನು ನಾವೇ ತಂದದ್ದು ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜನಂದಿನಿ ಕಾಗೋಡು, ಮೇಘರಾಜ್, ರತ್ನಾಕರ ಹೊನಗೋಡು ಸೇರಿದಂತೆ ಪ್ರಮುಖರಿದ್ದರು. ಸುಳ್ಳು ಹೇಳ್ತಾರೆ, ಇಲ್ಲಿ ಒಂದೊಂದೇ ಹೇಳ್ತೀನಿ ಮುಂದೆ. ಏನು ಸುಳ್ಳು ಹೇಳುದು ಅಂತ ಹೇಳಿದ್ದಾರೆ. 28 ಕೋಟಿ ಮಾರ್ಕೆಟ್ ರಸ್ತೆಗೆ ತಂದಿದ್ದೀನಲ್ಲ, ಎಲ್ಲಿದೆ? ಸರ್ಕಾರ ಆದೇಶ ಕೊಡಿ. ಒಂದು ಹಣ ಮಂಜೂರಾಗಬೇಕಾದ್ರೆ ಪ್ರಪೋಸಲ್ ಹೋಗುತ್ತೆ ಶಾಸಕರಿಂದ, ಮಂತ್ರಿಯಿಂದ ಅಥವಾ ಸರ್ಕಾರದಿಂದನೇ ಬರುತ್ತೆ. ಅಪೆಂಡಿಕ್ಸ್ ಇರಲಿ ಅಥವಾ ಇನ್ಯಾವುದೋ ಯೋಜನೆ ಬರುತ್ತೆ. ಅದ್ರಲ್ಲೂ ಬಂದಿದ್ಯಾ? ಅದು ಬಂದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಯ್ತಾ? ಅದಾದ್ಮೇಲೆ ಟೆಕ್ನಿಕಲ್ ಅಪ್ರೂವಲ್ ಆಯ್ತಾ? ಅದಾದ್ಮೇಲೆ ಟೆಂಡರ್ ಕರೆದ್ರ? ಟೆಂಡರ್ಗೆ ಯಾರ್ಯಾರು ಹಾಕಿದ್ರು? ಹಣಕಾಸು ರಿಲೀಸ್ ಆಗ್ಬೇಕಾದ್ರೂ ಒಂದಿಷ್ಟು ಪ್ರೊಸೀಜರ್ಸ್ ಇದೆ. 16 ಪ್ರೊಸೀಜರ್ಸ್ ನಮ್ಮ ಸರ್ಕಾರ ಇರ್ಬೇಕು. ಅದೇನಾದ್ರು ಆಗಿದ್ದನ್ನು ಕೊಡಿ ಅಂತ ನಾನು 28 ಕೋಟಿ ಯಾವಾಗ ಬಂದಿತ್ತು? ನಾನಿಂದ ಬಂದಿತ್ತು. ಅದರಲ್ಲಿ 19 ಚಿಲ್ಲರೆ ಕೋಟಿ ಫಲ ಯಾರು ನಮ್ದು ಜಾಗ ಕೊಟ್ಟಿದ್ದಾರೆ, ಲ್ಯಾಂಡ್ ಅಕ್ವಿಷನ್ ಮಾಡಿದೀವಿ, ಅವರೇ ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ. ಅದಕ್ಕೊಂದು ಸುಳ್ಳು ಹೇಳೋದಕ್ಕೆ ಚುನಾವಣೆಗೂ ಸುಳ್ಳು ಹೇಳಿದ್ರು. ಗೆದ್ದ ಮೇಲೆ ಸುಳ್ಳು ಯಾಕೆ ಹೇಳ್ತಾರೆ? ಇಲ್ಲ ದಬಾವಣೆ ಮಾಡಿದ್ರು. ಯಾರಿಗೂ ದಬಾವಣೆ ಮಾಡಿಲ್ಲ, ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ. ಯಾವುದು ಅಕ್ವಿಷನ್ ಮಾಡಲಿಲ್ಲ. ರೈತ ಅವ್ರ ಜೊತೆಗೆ ಆ ಸೈಟ್ನವ್ರ ಜೊತೆಗೆ ಮಾತಾಡಿ ನೆಗೋಸಿಯೇಷನ್ ಮಾಡಿ 19 ಚಿಲ್ಲರೆ ಕೋಟಿ ಖರ್ಚಾಗಿದೆ. ರೈತ ಕೊಡಿ. ₹1 ಭ್ರಷ್ಟಾಚಾರ ಲಂಚ ಅಂತ ಕೊಟ್ಟಿದ್ದಾರೆ. ಈಗ ಉಳಿದಿರೋದು 9 ಚಿಲ್ಲರೆ 10 ಕೋಟಿ ಇದೆ. 28 ಕೋಟಿ ಬಂದಿದ್ದು 3 ವರ್ಷದ ಹಿಂದೆ. ಈಗ ಎಲ್ಲಿ ಬಂದಿದೆ? ಈ 3 ತಿಂಗಳ ಹಿಂದೆ ಯಾವಾಗ ಬಂದಿದೆ? ಎಲ್ಲಿ ಬಂದಿದೆ? ಎಷ್ಟು ಸುಳ್ಳು ಹೇಳೋದು ಅದಕ್ಕೊಂದು ಜನರ ಮುಂದೆ ಇಡಬೇಕು. ಅವ್ರು ಯಾವ ಆದೇಶ ಸಂಖ್ಯೆ ಒಂದು ಇಮಿಡಿಯೇಟ್ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಈ ಹಸಿ ಸುಳ್ಳು ಹೇಳೋದು ಬಿಡಿ. ಒಂದಿದ್ದು ಹೇಳಿ, ಇನ್ನೂ ಅವಕಾಶ ಇದೆ, ಇನ್ನೂ 3 ವರ್ಷ ಇದೆ. ಹೋಗಿ ಓಡಾಡಿ ತನ್ನಿ. ಆಯಾ ಮಂತ್ರಿಯೋ ಆಯಾ ಸರ್ಕಾರಕ್ಕೆ ಹೋಗಿ ದುಡ್ಡು ತಗ ಬನ್ನಿ. ಅದಿಲ್ಲದೆ ತನ್ನ ದುಡ್ಡನ್ನೇ ಹೇಳೋದು. ಅವ್ರು ಉದ್ಘಾಟನೆ ಮಾಡೋದು ಸರಿ, ಅವರೇ ಮಾಡ್ಬೇಕು. ಗುದ್ಲಿ ಪೂಜೆ ಮಾಡೋದು ಸರಿ, ಗುದ್ಲಿಗಂತೂ ಅವರೇ ಹೆಸರುವಾಸಿ ಬಿಡಿ. ಗುದ್ಲಿ ಪೂಜೆ ಮಾಡೋದಕ್ಕೆ ಹೆಸರುವಾಸಿ ಅವರು. ಆದ್ರೆ ಅದನ್ನ ಮಾಡ್ಲಿ, ನಮ್ಗೆ ಅಭ್ಯಂತರ ಇಲ್ಲ. ಯಾವಾಗ ದುಡ್ಡು ನಾ ತಂದಿದೆ, ಎಲ್ಲಿ ತಂದಿದೆ, ಯಾವ ಹಣ ಬಂದಿದೆ? ಯಾವ್ದೋ 3-4 ಕೋಟಿ ದುಡ್ಡು ಬಂದಿದೆ. ಯಾವುದಕ್ಕೆ? ಈ ದೇವಸ್ಥಾನದ್ದು ಮುಜರಾಯಿ ಮತ್ತೆಲ್ಲ ಸೇರಿ ಅದನ್ನ 2-2 ಲಕ್ಷ, 1 ಲಕ್ಷ, 5 ಲಕ್ಷಕ್ಕೆ ಹಂಚಿದ್ದಾರೆ. ಬಿಟ್ರೆ ಯಾವ ಹಣನೂ ಬಂದಿಲ್ಲ. ಈಗ ಸುಳ್ಳು ಹೇಳೋದು 28 ಕೋಟಿ ಬಂದಿದೆ ಅಂತ ಸಾಗರ್ ಚಂದ್ರ ಸುಳ್ಳು ಹೇಳ್ತಾರೆ. ಯಾವ ಹಣನೂ ಬಂದಿಲ್ಲ. ಬಂದಿರೋದು 3 ವರ್ಷದಿಂದ. ಅದು AC ಅಕೌಂಟಿಂದ ದುಡ್ಡು ಹಾಕಿದ್ದೇವೆ. ಬರೀ ಎಲ್ಲ ಇವ್ರು ಎಲ್ಲಿ ಹಾಕಿದ್ರು? 28 ಕೋಟಿ ಎಲ್ಲಿ ಹಾಕ್ಯಾರೆ? ಎಲ್ಲಿ ಮಂಜೂರಾಗಿದೆ ಹೇಳಿ? ಹೀಗೆ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತ ನೀರನ್ನು ಕೊಡಿಸ್ಕೊಂಡು ಶೂನ್ಯದಿಂದ ರಾಶಿ ಹಾಕ್ಕೊಂಡು ರೈತ ಮಾತ್ರ ಸಾಧ್ಯ ಅದು ಮಾಡಬೇಕು. ಅದಕ್ಕಾಗಿ ರೈತರ ಪಂಪ್ಸೆಟ್ಗಳನ್ನ ಎಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಕೆಣವಾಣ ಹಾಕಿ ಅಂತ ಹೇಳಿದ್ದಾರೆ. ಖಂಡನೀಯ. ನಾವು ಖಂಡಿಸ್ತೇವೆ. ಮತ್ತು ಇದನ್ನ ವಿವೇಕತನದ ಹೇಳಿಕೆ ಅಂತ ನನಗೆ ಅನ್ಸಲ್ಲ. ಸುಮ್ಮನೆ ಬಾಯಿ ಚಟಕ್ಕೆ ಬರಲಿ ಅಂತ ಹೇಳಿದ್ದಾರೆ. ಕೂಡಲೇ ಅದು ಸ್ಟೇಟ್ಮೆಂಟ್ ಅನ್ನು ವಾಪಸ್ ತಗೋಬೇಕು. ಇವತ್ತು ನಮ್ಮ ಪ್ರಮುಖರ ಜೊತೆಗೆ SC ಅಂದ್ರೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿದ್ರೆ ಅಂತ ಕ್ರಮ ಕೈ ಹಾಕಿದ್ರೆ ನಾವು ಸ್ವತಃ ನನ್ನನ್ನು ಸೇರಿದಾಗೆ ನಮ್ಮ ಪ್ರಮುಖರೆಲ್ಲ ಯಾವುದೇ ರೈತರ ಪಂಪ್ಸೆಟ್ ಕಡಿತ ಮಾಡಿದ್ರೆ, ಕರೆಂಟ್ ಕಟ್ ಮಾಡಿದ್ರೆ ಹೋಗ್ತೇವೆ. ಆಫೀಸ್ ಕೂಡ ಬೀಗ ಹಾಕ್ತೇವೆ. ಹಾಕ್ಕೊಡುದು ಈಗ ಇವತ್ತೇ ಬೋರ್ ಇವತ್ತು ಕೂಡ ಕರೆಂಟ್ ಹಾಕುತ್ತೇನೆ. ಯಾಕಂದ್ರೆ ಬೆಳೆ ಉಳಿಸ್ಲೇಬೇಕಲ್ಲ. ಅದು ವಸ್ತು ಹಳೆದು ಪ್ರಶ್ನೆನೇ ಇಲ್ಲ. ಅದ್ರ ಬದಲು ಈ ಶಾಸಕರು ಹೋರಾಟ ಮಾಡ್ಬೇಕಾದ್ರೆ ಯಾಕಂದ್ರೆ ಅದನ್ನ ಅಧಿಕೃತ ಮಾಡಿ ಅಂತ ವಿಧಾನಸೌಧ ಹೋರಾಟ ಮಾಡ್ಬೇಕು, ಸರ್ಕಾರದಾಗ ಹೋರಾಟ ಮಾಡ್ಬೇಕು, ಸರ್ಕಾರಕ್ಕೆ ಮಾತಾಡ್ಬೇಕು, ವಿದ್ಯುತ್ ಸಚಿವರ ಹತ್ರ ಮಾತಾಡಿ ರೈತರಿಗೆ ತೊಂದರೆ ಆಗದಂಗೆ ಒಂದಿಷ್ಟು ವಿದ್ಯುತ್ ಜಾಸ್ತಿ ಕೊಡಿ, ಹೆಚ್ಚು ಕೊಡಿ. ನಾವು ಉತ್ಪತ್ತಿ ಮಾಡೋರು ನಮ್ಮೂರ್ನಾಗೆ ಫ್ರೀ ವಿದ್ಯುತ್ ಬರೀ 40 ಪೈಸಾ 42 ಪೈಸಾ ಉತ್ಪತ್ತಿ ಮಾಡ್ಕೊಡ್ತಾ ಇದೀವಿ. ನಮ್ಗೆ ಯಾಕೆ ಹಿಂಗ್ ಮಾಡ್ತೀವಿ ಅಂತ ಅಲ್ಲಿ ಮಾತಾಡ್ಬಿಟ್ಟು ಇದು ಕಟ್ ಮಾಡಿ ಅಂತ ಹೇಳ್ತಾರೆ. ಇದು ಯಾರು ವಿವೇಚನೆ ಇರೋರು ಹೇಳೋ ಮಾತೆ. ಹಾಗಾಗಿ ಹೇಳಿಕೆಯನ್ನು ಖಂಡಿಸ್ತೀವಿ. ಹಾಗೆ ಮಾಡ್ಬೋದು. ಮಾಡಿದ್ರೆ ಇದಕ್ಕೆ ಅಧಿಕಾರಿಗಳು ಜವಾಬ್ದಾರರಾಗ್ತಾರೆ. ನಾವು ಹೋರಾಟ ಮಾಡ್ತೇವೆ. ಆ ರೈತರ ಮನೆ ಬಾಗಿಲಿಗೆ ಆ ಹೊರಕ್ಕೂ ಹೋಗ್ತೇವೆ. ಇಲ್ಲಿ ಬಂದು ಆ ರೈತರ ಜೊತೆಗೆ ಬಂದು ಕಟ್ ಮಾಡಿದ ಅಧಿಕಾರಿ ಮನೆ ಬಾಗಿಲಿಗೆ ಮನೆಗೂ ಸೇರಿ ಬೀಗ ಆಗ್ತದೆ. ಅಂತದ್ದು ಯಾವ್ದು ಮಾಡಬಾರ್ದು ವಿನಂತಿ ಮಾಡ್ತೇನೆ. ಅಧಿಕಾರಿಗಳು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ನಾನು ಮಾತಾಡಿದ್ದೀನಿ. ಇತ್ತು ನಮ್ಮ ಪ್ರಮುಖರೆಲ್ಲ ಮಾತಾಡೋದಕ್ಕೆ ಖಂಡಿಸ್ತೇನೆ. ಸ್ವಾಗತ.
ಜೊತೆಗೆ ನಮ್ಮ ಪ್ರಮುಖರೆಲ್ಲ ಇದ್ದಾರೆ, ಸ್ವಾಗತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. ಮೊನ್ನೆ 3 ದಿನ ಹಿಂದೆ 2-3 ದಿನ ಹಿಂದೆ ಶಾಸಕರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ ಹೊಸನಗರದಲ್ಲಿ. ಇದು ಸಾಗರದಲ್ಲೂ ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ ಸಭೆ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಬಗ್ಗೆ ಮೀಟಿಂಗ್ ಮಾಡ್ತಾ ಎಲ್ಲೆಲ್ಲಿ ಅನಧಿಕೃತ ಪಂಪ್ ಸೆಟ್ಗಳಿದ್ದಾವೆ ಕಡಿವಾಣ ಹಾಕಿ ಮತ್ತು ಬಂದ್ ಮಾಡಿಸಿ, ಕಟ್ ಮಾಡಿಸಿ ಅಂತ. ಇದು ಯಾರು ವಿವೇಚನೆಯಿಂದ ಹೇಳ್ತಕ್ಕಂಥ ಮಾತಲ್ಲ. ಯಾವ ಕಾರಣಕ್ಕೂ ಪಂಪ್ ಸೆಟ್ಗಳಿಗೆ ವಿದ್ಯುತ್ತನ್ನು ಕಡಿತ ಮಾಡಬಾರ್ದು, ಮಾಡಕ್ ಬರೋದಿಲ್ಲ. ಮತ್ತೆ ಸರ್ಕಾರದ ವ್ಯವಸ್ಥೆ, ಈಗಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾರು ಬೋರ್ವೆಲ್ ಹಾಕಿ ಅಥವಾ ಓಪನ್ ವೆಲ್ ಹಾಕಿ ಅಥವಾ ಅವ್ರ ಪಕ್ಕದಲ್ಲಿ ಬೆಳೆ ಇಟ್ಟರೆ, ಬೆಳೆ ಒಣಗ್ತಾ ಇದ್ರೆ ಅದಕ್ಕೆ ಪಂಪ್ ಸೆಟ್ ಅನ್ನ ಹಾಕೊಳ್ತಾರೆ. ಇದು ಲಾಗಾಯದಿಂದ ಬಂದ ಪದ್ಧತಿ, ಅದು ಅನಿವಾರ್ಯ. ರೈತಿಗೆ ತಡಿತಕ್ಕಂಥ ಪ್ರಯತ್ನ ಮಾಡಬಾರ್ದು. ಮಾಡಿದ್ರೆ ನಾವು ನಮ್ಮ ಪಕ್ಷ ತೀವ್ರವಾಗಿ ಅದನ್ನ ಕೈಗೆತ್ತಿಕೊಳ್ತೇವೆ, ಇವರ ಹೇಳಿಕೆಯನ್ನು ಖಂಡಿಸ್ತೇವೆ. ರೈತರು ಪಂಪ್ ಸೆಟ್ ಎಲ್ಲ ಅಧಿಕೃತವಾಗಿ ಏನು ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಯಾರು ಹೇಳ್ಕೊಟ್ರು, ಯಾರು ಹೇಳಿದ್ರು, ಅವ್ರು ಹೇಳಿದ್ದು ಅಥವಾ ಹೇಳ್ಕೊಟ್ರು ಯಾರು ಗೊತ್ತಾಗೋದಿಲ್ವೇ? ಬರೋದು ಬೇಸಿಗೆ, ಬೇಸಿಗೆ ಏನೋ ಯೋಗ ನಿನ್ನೆ ಮೊನ್ನೆ ಅಲ್ಲದೆ ಸ್ವಲ್ಪ ಮಳೆ ಆಗ್ತಾ ಇದೆ. ಅದರಿಂದ ಕಾಡಿನ ಮರಗಿಡ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಒಳ್ಳೇದಾಗುತ್ತೆ. ರೈತರಿಗೆ ಏನೋ ಅನುಕೂಲ ಆಗಕ್ಕೆ ಮಳೆ ಆಗಿಲ್ಲ, ಆಗ್ಲಿ ಮಳೆ ಮುಂದುವಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ಇಂಥ ಸ್ಟೇಟ್ಮೆಂಟ್ ಕೊಡುವಾಗ ಸ್ವಲ್ಪ ನಾವು ವಿವೇಚನೆ ಬೇಡವೆ? ಆ ರೈತರ ಪಂಪ್ ಸೆಟ್ಗಳಿಗೆ ಕರೆಂಟ್ ಕಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಕಲ್ಪನೆ ಬೇಡವೆ? ಬಹುವಾರ್ಷಿಕ ಬೆಳೆಗಳಿಗಾಗಿ ನೀರನ್ನು ಎತ್ತಾರೆ ಈಗ ಮಲೆನಾಡಿನಲ್ಲಿ ಮತ್ತು ನಮ್ಮ ಅರೆಮಲೆನಾಡಿನಲ್ಲಿ. ಯಾವುದೋ ಭತ್ತಕ್ಕಾಗಿ ಆಗ್ಲಿ, ಜೋಳಕ್ಕಾಗಿ ಆಗ್ಲಿ, ಆದ್ರೆ 1 ವರ್ಷದ ಬೆಳೆ ಹಾಳಾದ್ರೆ ಮತ್ತೆ ಮುಂದಿನ ಸರಿ ಬೆಳ್ಕೋಬಹುದು. ತೋಟ ಹಾಳಾದ್ರೆ ತೋಟದಲ್ಲಿ ಇರ್ತಕ್ಕಂಥ ಉಪ ಬೆಳೆಗಳು, ಅದು ಪೆಪ್ಪರ್ ಇರ್ಲಿ, ಅದು ಕಾಫಿನೂ ಹಾಕಿದ್ದಾರೆ, ಅದಾದ್ಮೇಲೆ ತೆಂಗು ಇರ್ಲಿ, ಅಡಿಕೆ ಇರ್ಲಿ, ಇದೆಲ್ಲ ಹಾಳಾದ್ರೆ 1 ವರ್ಷ ಹಾಳಾದ್ರೆ ಲೈಫ್ ಲಾಂಗ್ ಹೋಗ್ಬಿಡುತ್ತೆ. 20, 30, 100 ವರ್ಷ ಇರ್ಬೇಕಾದ ತೋಟ ಹಾಳಾಗೋಗುತ್ತೆ. ಹಾಗಾಗಿ ರೈತರು ನೀರಿನ ಅಗತ್ಯ ಬಿಟ್ಕೊಂಡ್ರೆ ಯಾರನ್ನೂ ಅಣ್ಣ ಹಾಕೊಂಡು ಸಾಲ ಮಾಡಿ ಬೋರ್ವೆಲ್ ಕೊಡಿಸ್ತಾರೆ. ಅಥವಾ ಇದ್ದು ಬೋರ್ವೆಲ್ಗೆ ಅಧಿಕೃತವೋ ಅನಧಿಕೃತವೋ ಕರೆಂಟ್ ನಮ್ದೇ, ನಮ್ಮಲ್ಲೇ ಉತ್ಪತ್ತಿ ಆಗೋದು ನಮ್ದು, ತಗೊಳ್ಳೋದು ಅನಿವಾರ್ಯ. ಮತ್ತೆ ಅವ್ನು ತಗೊಂಡು ಏನ್ ಮಾಡ್ತಾನೆ? ಅವ ಪ್ರೊಡಕ್ಷನ್ ಮಾಡ್ಕೊಂತಾನೆ.